ವೆಲ್ಕಮ್ ಟು ಕನ್ನಡತಿ ಅಡಿಗೆ ಚಾನಲ್. ಇವತ್ತು ಸ್ಪೆಷಲ್ ಆದ ಆಲೂ ಫ್ರೈ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಸೂಪರ್ ಟೇಸ್ಟಿ ಆಗಿರುತ್ತೆ. ಫಸ್ಟ್ ಒಂದೆರಡು ಸ್ಪೂನ್ ಎಣ್ಣೆ, ತುಂಬಾ ಎಣ್ಣೆ ಏನ್ ಬೇಕಾಗಲ್ಲ. ಆಲೂಗೆಡ್ಡೆನ ತೊಳೆದ್ಬಿಟ್ಟು ಈ ತರ ತೆಳ್ಳುಗೆ ಹೆಚ್ಕೊಂಡಿದ್ದೀನಿ. ಸೂಪರ್ ಆಗಿರುತ್ತೆ. ಉದ್ದಕ್ ಬೇಕಾದ್ರೂ ಕಟ್ ಮಾಡ್ಕೋಬಹುದು ಅಥವಾ ಚಿಕ್ಕದಾಗ್ ಬೇಕಾದ್ರೂ ಕಟ್ ಮಾಡ್ಕೋಬಹುದು. ಒಬ್ಬೊಬ್ರಿಗೆ ಈ ತರ ಇಷ್ಟ ಆಗುತ್ತೆ, ಒಬ್ಬೊಬ್ರಿಗೆ ಉದ್ದುದ್ದ ಇಷ್ಟ ಆಗುತ್ತೆ. ರೌಂಡ್ ತರ ಮಾಡಿದ್ರೆ ಸೂಪರ್ ಆಗಿರುತ್ತೆ, ಬೇಗ ಫ್ರೈ ಆಗುತ್ತೆ. ಸೊ ಅದಕ್ಕೋಸ್ಕರ ರೌಂಡಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸಿಪ್ಪೆನ ತೆಗಿಬೇಕು, ಸಿಪ್ಪೆ ತೆಗಿಲಿಲ್ಲ ಅಂದ್ರೆ ಚೆನ್ನಾಗ್ ಅನ್ಸೋದಿಲ್ಲ. ಇದು ಒಬ್ರು ನನಗೆ ಮುಸ್ಲಿಮ್ಸ್ ಆಂಟಿ ಹೇಳ್ಕೊಟ್ಟಿದ್ದು, ನನಗ್ ಮಾಡಕ್ಕೆ ಗೊತ್ತಿರ್ಲಿಲ್ಲ ಈ ತರ ಮಾಡೋಕ್ಕೆ ಇದೆ ಅಂತ ಹೇಳ್ಬಿಟ್ಟು ಮೆಥಡ್. ಬೋಂಡ, ಬಜ್ಜಿ, ಉಪ್ಪಿನಕಾಯಿ ಎಲ್ಲ ತಿಂದು ಬೇಜಾರಾದಾಗ ಈ ತರ ಮಾಡ್ಕೋಬಹುದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಚೂರು ಖಾರದ ಪುಡಿ. ತುಂಬಾ ಖಾರ ಬೇಕು ಅಂದ್ರೆ ತುಂಬಾ ಹಾಕೊಳ್ಳಿ, ಸ್ವಲ್ಪ ಬೇಕು ಅಂದ್ರೆ ಸ್ವಲ್ಪ ಹಾಕೊಳ್ಳಿ. ಮೆಣಸು ಪುಡಿ. ಇದು ಅಷ್ಟೇ, ತುಂಬಾ ಸ್ಪೈಸಿ ಬೇಕು ಅಂದ್ರೆ ತುಂಬಾ ಸ್ಪೈಸಿ ಮಾಡಿ ಇಟ್ಕೊಳ್ಳಿ. ಇದು ಹಾಕೊಳ್ಳಿ. ಕೊತ್ತಂಬರಿ ಸೊಪ್ಪು ಲಾಸ್ಟಿಗೆ ಡೆಕೋರೇಟ್ಗೆ ಇಟ್ಕೊಂಡಿದ್ದೀನಿ ನಾನು. ಜಸ್ಟ್ ಒಂದೆರಡು ನಿಮಿಷ ಈ ತರ ಸೌಟಲ್ಲಿ ತಿರುಗಾಗ್ತಾ ಇರ್ಬೇಕು. ಸಣ್ಣ ಉರಿಲೇ ಮಾಡ್ಕೊಳ್ಳಿ, ಯಾಕಂದ್ರೆ ಜಾಸ್ತಿ ಉರಿ ಇಟ್ಕೊಂಡ್ಬಿಟ್ರೆ ಸೀದೋಗ್ಬಿಡುತ್ತೆ. ಸೀಸ್ಬಾರ್ದು ಇದನ್ನ. ಓವನ್ ಅಲ್ಲಿದ್ರೆ, ಅಕಸ್ಮಾತ್ ಮನೇಲಿ ಓವನ್ ಇದ್ರೆ ಎಣ್ಣೆ ಹಾಕ್ಬಿಟ್ಟು ಟೈಮಿಂಗ್ಸ್ ನೋಡಿ ಇಟ್ಬಿಟ್ಟು ತೆಗೀರಿ. ತಿಳಿ ಸಾರಿಗೆ ತುಂಬಾ ಚೆನ್ನಾಗ್ ಅನ್ಸುತ್ತೆ. ಹೇಳದ್ನೆಲ್ಲ ಜಾಸ್ತಿ ಉರಿ ಇಟ್ಕೋಬಾರ್ದು ಅಂತ, ಕಮ್ಮಿ ಉರಿಲೇ ಇಟ್ಕೋಬೇಕು. ಆಲೂಗೆಡ್ಡೆ ಬೋಂಡ, ಆಲೂಗೆಡ್ಡೆ ಪಲ್ಯ ಎಷ್ಟು ವಿಧ ಮಾಡ್ಬೋದು ಅಲ್ವಾ. ಇವಾಗ ಒಂದ್ 5 ನಿಮಿಷ ಮುಚ್ಚಿಬಿಡೋಣ. ನೀರೇನ್ ಹಾಕೋದ್ ಬೇಡ ಇದಕ್ಕೆ, ಹೀಗೇನೆ ಫ್ರೈ ಆಗತ್ತೆ. ಉಪ್ಪು ಜಾಸ್ತಿ ಹಾಕ್ಬೇಡಿ, ಯಾಕಂದ್ರೆ ಆಲೂಗೆಡ್ಡೆ ತುಂಬಾ ಉಪ್ಪು ತಗೊಳ್ಳೋದಿಲ್ಲ, ಸ್ವಲ್ಪನೇ ಉಪ್ಪು ತಗೊಳ್ಳೋದು. ಖಾರನು ಸ್ವಲ್ಪ ಹಾಕೊಳ್ಳಿ, ಖಾರದ ಪುಡಿನು. ಮನೆದ್ದು ಅಚ್ಚ ಖಾರದ ಪುಡಿ ಆದ್ರೆ ಸ್ವಲ್ಪ ಹಾಕೊಳ್ಳಿ. ಮೆಣಸು ಪುಡಿನೂ ಹಾಕೋದ್ರಿಂದ ಜಾಸ್ತಿ ಖಾರ ಆಗ್ಬಿಡುತ್ತೆ. ನಮ್ಮ ಚಿಕ್ಕಮಂಗ್ಳೂರಲ್ಲಿ ಮಳೆಗಾಲದಲ್ಲಿ ಈ ತರ ಖಾರ ಏನಾದ್ರು ತಿನ್ಬೇಕು ಅನ್ಸುತ್ತೆ. ಶನಿವಾರ ಸೋಮವಾರ ಬಂದ್ರೆ ವೆಜ್ ತಿನ್ನೋಕ್ಕೋಸ್ಕರ ಈ ತರ ವೆಜ್ ಅಲ್ಲಿ ಮಾಡ್ಕೋಬಹುದು. ಚಾನಲ್ನ ಹೀಗೆ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇರಿ. ಕನ್ನಡತಿ ಅಡಿಗೆ ಡಿಫ್ರೆಂಟ್ ಆದ ಅಡಿಗೆನ ತೋರಿಸ್ತಾ ಇರ್ತೀನಿ. ಎಲ್ಲ ಮಾಡಿರ್ತೀವಿ, ಆದ್ರೆ ಮರ್ತೋಗಿರ್ತೀವಿ ಅಷ್ಟೇನೆ, ಜ್ಞಾಪಕ ಇರಲ್ಲ. ಓವನ್ ಇದ್ರಂತೂ ಇದು ಸೂಪರ್ ಆಗಿ ಬರುತ್ತೆ ಇದು. ಅಥವಾ ಗ್ಯಾಸ್ ಸ್ಟವ್ ಅಲ್ಲಿ ಮಾಡೋದಾದ್ರೂ ಅಷ್ಟೇ, ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಮಾಡಿ. ಬೇಳೆ ಸಾರಿಗೆ, ರಸಮ್ನಿಗೆ ಅಥವಾ ಪಲಾವಿಗೆ, ಚಿತ್ರಾನ್ನಕ್ಕೆ ನೆಂಚ್ಕೊಳಕ್ ಬೇಕು ಅಂದ್ರೆ ಈ ತರ ಮಾಡ್ಕೋಬಹುದು. ಎಣ್ಣೆನೂ ಜಾಸ್ತಿ ಇಲ್ಲ, ಸ್ವಲ್ಪನೇ ಎಣ್ಣೆಯಲ್ಲಿ ಮಾಡ್ಕೋಬಹುದು. 1-2 ಸ್ಪೂನ್ ಎಣ್ಣೆ ಆದ್ರೆ ಸಾಕು. ಯಾರೋ ಹೇಳಿದ್ರು ಯೂಟ್ಯೂಬ್ ಅಲ್ಲಿ ಅಕಸ್ಮಾತ್ ದುಡ್ಡು ಬಂದ್ರೆ ಏನ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು. ಅಕಸ್ಮಾತ್ ನನಗೆ ಯೂಟ್ಯೂಬ್ ಅಲ್ಲಿ ದುಡ್ಡು ಬಂದ್ರೆ ಏನೋ ಒಂದು ಕನ್ಸನ್ನ ಇಟ್ಕೊಂಡಿದೀನಿ, ಅದು ನನಸ್ ಮಾಡ್ಕೊಳ್ತೀನಿ. ಯಾಕಂದ್ರೆ ನನಗೆ ಯಾರ ಹತ್ರನೂ ಕೇಳಕ್ಕೆ ಇಷ್ಟ ಇಲ್ಲ. ನಮ್ಮ ದುಡ್ಡಿರ್ಬೇಕು, ನಮ್ಮ ಕಾಸಿರ್ಬೇಕು, ನಮ್ಮ ಕನಸನ್ನ ನನಸ್ ಮಾಡ್ಕೋಬೇಕು.
ಅರಿಶಿನ ಪುಡಿ ಹಾಕಬೇಡಿ, ಕಹಿ ಹೊಡಿಯುತ್ತೆ ಅರಿಶಿನ ಪುಡಿ ಹಾಕಿದ್ರೆ. ಬೇಕಾದ್ರೆ ನಿಮಗೆ ಹುಳಿ ಹುಳಿ ಬೇಕು ಅಂದ್ರೆ ಒಂಚೂರು ಲಿಂಬೆಹಣ್ಣ ಹಿಂಡ್ಕೊಳ್ಳಿ. ನೋಡಿ ನೀರು ಹಾಕಿಲ್ಲ, ಆಲೂಗೆಡ್ಡೆಲೆ ನೀರು ಬಿಟ್ಕೊಳ್ತಾ ಇದೆ. ಜಟ್ಪಟ್ ಅಂತ ಮಾಡ್ಬೋದು 5 ನಿಮಿಷದಲ್ಲಿ. ನಮಗೆ ಬೆಂದಿಲ್ಲ ಅಂತ ಗೊತ್ತಾಗೋಕೆ ಒಂದನ್ನ ಈ ತರ ಪ್ರೆಸ್ ಮಾಡೋದೇ ಆಯ್ತು, ಬೆಂದಿದೆಯಾ ಇಲ್ವಾ ಅಂತ ಹೇಳಿ ಗೊತ್ತಾಗುತ್ತೆ. ಅಡಿಗೆ ಮಾಡೋ ಇಂಟ್ರೆಸ್ಟು ಹೆಣ್ಮಕ್ಳಿಗೆ ಯಾವಾಗ ಬರುತ್ತೆ ಅಂದ್ರೆ ಮದ್ವೆ ಆದಾಗ ಬರುತ್ತೆ. ಮದ್ವೆಗಿಂತ ಮುಂಚೆ ಅಮ್ಮ ಅಪ್ಪ ಮಾಡಿದ್ದು ತಿಂದು ಇಂಟ್ರೆಸ್ಟ್ ಬರೋದಿಲ್ಲ. ಮದ್ವೆ ಆದ್ಮೇಲೆ ಇಂಟ್ರೆಸ್ಟ್ ಬರುತ್ತೆ ಅಡ್ಗೆ ಮಾಡೋದು. ಮಾಡ್ಕೊಡೋರು ಯಾರು ಇರಲ್ವಲ್ಲ ಅದಕ್ಕೆ. ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಈ ತರ 10 ನಿಮಿಷ ಆದ್ಮೇಲೆ ಬೆಂದಿರುತ್ತೆ. ಆಗಿದೆ ಸ್ಟವ್ನ ಆಫ್ ಮಾಡ್ಕೊಳ್ತೀನಿ. ಮಾಡ್ಕೊಂಡ್ಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು, ಆಹಾ ನೋಡಕ್ಕೆ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ. ತಿಳಿ ಸಾರಿಗೆ ಹಾಕೊಂಡು ತಿಂದ್ರೆ ಮಜಾಕಿ ಮಜಾ. ಎಂತ ಚಿಕನ್ನು ನೆನ್ಪು ಬರಲ್ಲ, ಮಟನ್ನು ನೆನ್ಪು ಬರಲ್ಲ, ಮೊಟ್ಟೆನೂ ನೆನ್ಪು ಬರಲ್ಲ. ಬನ್ನಿ ಬೋಲಿಗೆ ಹಾಕ್ಬಿಟ್ಟು ಇಲ್ಲೊಬ್ರು ಇದ್ದಾರೆ, ಅವರಿಗೆ ಟೇಸ್ಟ್ ಮಾಡಕ್ಕೆ ಕೊಡ್ತೀನಿ. ಹೇಗಿದೆ? ಸೂಪರ್ ಆಗಿದೆಯಾ? ಈ ತರ ಮಾಡ್ಕೊಂಡು ತಿನ್ಬಿಟ್ಟು ಟೇಸ್ಟ್ ಹೇಗಿತ್ತು ಅಂತ ಎಲ್ಲ ಹೇಳಿ. ಎಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಕೊಡಿ, ಸಬ್ಸ್ಕ್ರೈಬ್ ಆಗಿ. ಇನ್ನೊಂದು ವಿಶೇಷ ಅಡಿಗೆ ಒಂದಿಗೆ ನಾಳೆ ಸಿಗೋಣ. ಎಲ್ಲರಿಗೂ ಬಾಯ್.